ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಮಹಾಭಾರತದ ಇತಿಹಾಸದಲ್ಲಿ ದುರ್ಯೋಧನನು ಅತಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದ್ದಾನೆ. ಈ ದುರ್ಯೋಧನನಿಲ್ಲದಿದ್ದರೆ ಮಹಾಭಾರತವೇ ಇಲ್ಲ. ಆದ್ರೆ ಪ್ರಜೆಗಳನ್ನ ಎಷ್ಟೋ ಕಷ್ಟಗಳಿಗೆ ಗುರಿ ಮಾಡಿದ್ದ ಕಲ್ಕಿ ಪುರುಷನ ಅವತಾರವೇ ಈ ದುರ್ಯೋಧನನು. ಈ ದುರ್ಯೋಧನನು ಎಷ್ಟು ದುಷ್ಟನೆಂದರೆ ಅವನು ಹುಟ್ಟುವಾಗಲೇ ಅಲ್ಲಿರುವ ಎಲ್ಲರಿಗೂ ಕೂಡ ತಿಳಿದಿತ್ತು. ಅದೇನೆಂದರೆ ತಾನು ಹುಟ್ಟುವಾಗಲೇ ಕತ್ತೆಯಂತೆ ಅರಚುತ್ತಿದ್ದನಂತೆ. ಆ ಅರಚಿದ ಶಬ್ದಕ್ಕೆ ನರಿಗಳು ಬಾಯಿಂದ ಓಡಿ ಹೋದವೆಂದು ಹೇಳುತ್ತಾರೆ. ಹಾಗೆ ದುರ್ಯೋಧನನು ಜನಿಸಿದಾಗ ಎಷ್ಟೋ ವಿಪತ್ತುಗಳು ಆ ಸಮಯದಲ್ಲಿ ನಡೆದಿದ್ದವಂತೆ. ಆಗ ಧೃತರಾಷ್ಟ್ರರು ಪುರೋಹಿತರನ್ನ ಕರೆಸಿ ಕೇಳಿದಾಗ ಅವರು ದುರ್ಯೋಧನನ ಹುಟ್ಟಿದ ಸಮಯವನ್ನ ನೋಡಿ ಈ ರೀತಿಯಾಗಿ ಹೇಳಿದ್ದರಂತೆ. ಈ ಮಗುವು ವಂಶ ನಾಶಕ್ಕೆ ಕಾರಣನಾಗುತ್ತಾನೆಂದು ಹಾಗೂ ಪಾಪಗಳನ್ನ ಮಾಡುತ್ತಾ ರಾಜ್ಯದ ಜನರನ್ನ ಕಷ್ಟಕ್ಕೆ ಗುರಿ ಮಾಡುತ್ತಾನೆಂದು ತಿಳಿಸಿದ್ದರಂತೆ. ಆಗ ಅಲ್ಲಿದ್ದವರೆಲ್ಲರೂ ಕೂಡ ಆ ಮಗುವನ್ನ ಕೊಂದು ಹಾಕಿದರೆ ಉಳಿದ ಮಕ್ಕಳು ಧರ್ಮಪಾಲಕರಾಗಿ ರಾಜ್ಯಕ್ಕೆ ಒಳ್ಳೆ ಕೀರ್ತಿಯನ್ನ ತಂದು ಕೊಡುತ್ತಾರೆಂದು ಹೇಳುತ್ತಾರೆ. ಆಗ ಧೃತರಾಷ್ಟ್ರನು ಆ ಕೆಲಸವನ್ನ ನಾನು ಮಾಡುವುದಿಲ್ಲ ಎಂದು ಹೇಳಿದಾಗ ಆಗ ಎಲ್ಲರೂ ಕೂಡ ಆ ಮಾತನ್ನ ಅಲ್ಲೇ ಬಿಟ್ಟು ಬಿಡುತ್ತಾರೆ. ಧೃತರಾಷ್ಟ್ರನು ಅಲ್ಲಿಗೆ ಸುಮ್ಮನಾಗಿದ್ದರಿಂದ ಆ ಮಗುವು ಬೆಳೆದು ದೊಡ್ಡವನಾಗಿ ಅದೆಷ್ಟೋ ಪಾಪ ಕೃತ್ಯಗಳನ್ನ ಮಾಡುತ್ತಾ ದುರ್ಮಾರ್ಗಿ ಆಗುತ್ತಾನೆ. ಈ ದುರ್ಯೋಧನನು ನನಗಿಂತ ಬೇರೊಬ್ಬ ವೀರನಿಲ್ಲ ಎಂಬ ಅಹಂಕಾರದಿಂದ ಕೂಡಿರುತ್ತಾನೆ. ಆ ಅಹಂಕಾರದಿಂದಲೇ ಪಾಂಡವರನ್ನ ಎಷ್ಟೋ ಕಷ್ಟಗಳಿಗೆ ಗುರಿ ಮಾಡುತ್ತಾನೆ. ಅನೇಕ ಪಾಪಗಳನ್ನ ಮಾಡಿ ದುರ್ಮಾರ್ಗಿ ಎಂದೇ ಹೆಸರನ್ನ ಪಡೆದುಕೊಳ್ಳುತ್ತಾನೆ. ಪಾಂಡವರ ಸಜೀವದಾನದಲ್ಲಿ ಭಾಗಿಯಾಗಿ ಆನಂತರ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣನಾಗಿ ಕುರುವಂಶ ನಾಶವಾಗುವುದಕ್ಕೆ ದುರ್ಯೋಧನನೇ ಕಾರಣನಾದನು. ಆಗ ದುರ್ಯೋಧನನು ಮಾಡಿದ ಪಾಪಕ್ಕೆ ಪಾಂಡವರಲ್ಲೊಬ್ಬನಾದ ಭೀಮನು ಅವನನ್ನು ಕೊಂದು ಹಾಕುತ್ತಾನೆ. ಈ ದುರ್ಯೋಧನನು ಕೊನೆ ಉಸಿರೆಳೆಯುವ ಸ್ವಲ್ಪ ಮುನ್ನ ಶ್ರೀಕೃಷ್ಣನಿಗೆ 3 ಬೆರಳುಗಳನ್ನ ಏಕೆ ತೋರಿಸಿದನು? ಆ ಬೆರಳನ್ನು ತೋರಿಸಿದರ ಅರ್ಥವೇನು? ಆಗ ಶ್ರೀಕೃಷ್ಣನು ದುರ್ಯೋಧನನನ್ನ ಏನು ಮಾಡುತ್ತಾರೆ? ಇಂತಹ ಎಷ್ಟೋ ಸಂದೇಹಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗೋದರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ದಯವಿಟ್ಟು ಹಾಗೆ ಒಂದು ಲೈಕ್ ಅನ್ನು ನೀಡಿ. ಈ ನಿಮ್ಮ ಒಂದು ಲೈಕ್ ನಮಗೆ ಎಷ್ಟು ಸಪೋರ್ಟ್ ಅನ್ನು ನೀಡುತ್ತದೆ. ಧೃತರಾಷ್ಟ್ರನು ಹಸ್ತಿನಾಪುರ ರಾಜ್ಯಕ್ಕೆ ರಾಜನು. ಆತನ ಹೆಂಡತಿಯೇ ಗಾಂಧಾರಿ. ಈ ಧೃತರಾಷ್ಟ್ರನ ಸೋದರನು ಪಾಂಡುರಾಜನು. ಈ ಪಾಂಡುರಾಜನಿಗೆ 2 ಹೆಂಡತಿಯರು, ಒಬ್ಬಳು ಕುಂತಿ, ಇನ್ನೊಬ್ಬಳು ಮಾದ್ರಿ. ಆಗಿರುವಾಗ ಕುಂತಿ, ಮಾದ್ರಿ, ಗಾಂಧಾರಿ ಈ 3 ಕೂಡ ಒಂದೇ ಸಾರಿಗೆ ಗರ್ಭವನ್ನು ಧರಿಸುತ್ತಾರೆ. ಆಗ ಕುಂತಿ ಮತ್ತು ಮಾದ್ರಿಗೆ ಪಾಂಡವರು ಜನಿಸುತ್ತಾರೆ. ಆದರೆ ಗಾಂಧಾರಿಗೆ ಮಾತ್ರ 2 ವರ್ಷಗಳು ಕಳೆದರೂ ಕೂಡ ಗರ್ಭವನ್ನ ಧರಿಸುವುದಿಲ್ಲ. ಕುಂತಿಯ ಮಕ್ಕಳು ಬೆಳೆದು ದೊಡ್ಡವರಾಗಿ ಈ ರಾಜ್ಯಕ್ಕೆ ರಾಜರಾಗಿ ಪಟ್ಟಾಭಿಷೇಕವನ್ನ ಅಲಂಕರಿಸುತ್ತಾರೆಂದು ತುಂಬಾ ಅಸೂಯೆಯನ್ನ ಪಡುತ್ತಿರುತ್ತಾಳೆ. ಆ ಅಸೂಯೆಯಿಂದಲೇ ಗಾಂಧಾರಿಯು ತನ್ನ ಹೊಟ್ಟೆಯನ್ನ ಗಟ್ಟಿಯಾಗಿ ಒಡೆದುಕೊಳ್ಳುತ್ತಾಳೆ. ಹಾಗೆ ಒಡೆದುಕೊಳ್ಳುವುದರಿಂದ ರಕ್ತಸಿಕ್ತವಾದ ಮಾಂಸದ ಮುದ್ದೆ ಹೊರಗೆ ಬರುತ್ತದೆ. ಆಗ ವ್ಯಾಸ ಮಹರ್ಷಿಗಳು ಅಲ್ಲಿಗೆ ಬಂದಾಗ ಆಗ ನಡೆದುದೆಲ್ಲವನ್ನು ಕೂಡ ಆ ವ್ಯಾಸ ಮಹರ್ಷಿಗೆ ವಿವರಿಸುತ್ತಾಳೆ. ಆಗ ವ್ಯಾಸ ಮಹರ್ಷಿಗಳು ಗಾಂಧಾರಿಯ ನೋವನ್ನ ಅರ್ಥ ಮಾಡಿಕೊಂಡು ಅವಳ ದೇಹದಿಂದ ಬಂದಿದಂತಹ ರಕ್ತಸಿಕ್ತವಾದ ಮಾಂಸ ಮುದ್ದೆಯನ್ನ 101 ಮಡಿಕೆಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಇಟ್ಟು ಆ ಮಡಿಕೆಗಳನ್ನ ಸಂರಕ್ಷಿಸುತ್ತಾರೆ. ಸ್ವಲ್ಪ ದಿನಗಳ ನಂತರ ಆ ಮಡಿಕೆಗಳಿಂದ 101 ಮಕ್ಕಳು ಜನಿಸುತ್ತಾರೆ. ಪೂರ್ತಿಯಾಗಿ ತನ್ನ ತಾಯಿಯ ಗರ್ಭದಿಂದ ಹೊರಗಡೆ ಬಂದ ಈ ಮಕ್ಕಳ ಪ್ರವರ್ತನೆಯು ವಿಚಿತ್ರವಾಗಿರುತ್ತದೆ. ತಾಯಿಯ ಅಸೂಯೆ ದ್ವೇಷದಿಂದ ಕೂಡಿದ ಮಕ್ಕಳಾಗಿದ್ದರಿಂದ ಅವುಗಳ ಪ್ರವರ್ತನೆ ಈ ರೀತಿಯಾಗಿರುತ್ತದೆ. ಆ ರೀತಿಯ ಅವಲಕ್ಷಣಗಳನ್ನ ಪೂರ್ತಿಯಾಗಿ ಹೊಂದಿದವನೇ ಈ ಕೌರವರಲ್ಲಿ ದೊಡ್ಡವನಾದ ಈ ದುರ್ಯೋಧನನು. ಈ ದುರ್ಯೋಧನನು ಚಿಕ್ಕಂದಿನಿಂದಲೂ ಪಾಂಡವರ ಮೇಲೆ ಅಸೂಯೆ ದ್ವೇಷಗಳನ್ನ ಬೆಳೆಸಿಕೊಳ್ಳುತ್ತಾ ಬಂದನು. ಈ ದುರ್ಯೋಧನನು ಭೀಮನನ್ನು ಕೊಲ್ಲಲು ಎಷ್ಟೋ ಸಾರಿ ಪ್ರಯತ್ನ ಪಟ್ಟನು. ಈ ದುರ್ಯೋಧನನು ಎಷ್ಟೋ ಪಾಪಗಳನ್ನ ಮಾಡುತ್ತಾ ಹಾಗೆಯೇ ಹಿರಿಯರೆಂದರೆ ಕಿಂಚಿತ್ತು ಗೌರವ ಕೊಡದ ವ್ಯಕ್ತಿಯಾಗಿದ್ದನು. ಒಂದು ಸಾರಿ ಮೈತ್ರಿ ಮಹರ್ಷಿಯ ಬಳಿ ಅಗೌರವದಿಂದ ನಡೆದುಕೊಂಡು ತೊಡೆಯನ್ನ ತಟ್ಟುತ್ತಾನೆ. ಆಗ ಆ ಮಹರ್ಷಿಯು ಅತಿ ಕೋಪದಿಂದ ನೀನು ತಟ್ಟಿದ ಆ ತೊಡೆಯು ನಿನ್ನ ಮರಣಕ್ಕೆ ಕಾರಣವಾಗುತ್ತದೆ ಎಂದು ಶಾಪವನ್ನ ನೀಡುತ್ತಾರೆ. ಕೊನೆಗೆ ದುರ್ಯೋಧನನು ಮಾಡಿದ ಪಾಪಗಳಿಗೆ ಮತ್ತು ಅವನ ಅಹಂಕಾರಗಳಿಗೆ ಅವನು ನಾಶವಾಗುವುದು ತಪ್ಪುವುದಿಲ್ಲ. ಪಾಂಡವರು ಎಲ್ಲ ವಿದ್ಯೆಗಳನ್ನ ಕಲಿತುಕೊಂಡು ಹಸ್ತಿನಾಪುರಕ್ಕೆ ಬಂದಾಗ ರಾಜ್ಯಾಧಿಕಾರವನ್ನ ಅವರಿಗೆ ಎಲ್ಲಿ ಕೊಟ್ಟು ಬಿಡುತ್ತಾರೆ ಎಂದು ಅವರ ಮೇಲೆ ಎಷ್ಟೋ ಪಿತೂರಿಗಳನ್ನ ಮಾಡುತ್ತಾ ಹೋದನು. ತನ್ನ ಸೋದರ ಮಾವ ಶಕುನಿಯ ಹೇಳಿದ ಹಾಗೆ ಎಷ್ಟೋ ನೀಚ ಕೃತ್ಯಗಳನ್ನ ಮಾಡುತ್ತಾ ದುಷ್ಟನೆಂಬ ಹೆಸರನ್ನ ಪಡೆದುಕೊಂಡನು. ಅರ್ಜುನನನ್ನು ಎದುರಿಸುವ ಶಕ್ತಿ ನನ್ನ ಸೋದರರಲ್ಲಿ ಯಾರಿಗೂ ಕೂಡ ಇಲ್ಲ ಎಂದು ದುರ್ಯೋಧನನಿಗೆ ಮೊದಲೇ ತಿಳಿದಿರುತ್ತದೆ. ಈ ಅರ್ಜುನನು ಶ್ರೇಷ್ಠ ಧನುರ್ಧಾರಿ. ಈ ಶ್ರೇಷ್ಠ ಧನುರ್ಧಾರಿಯನ್ನ ಸೋಲಿಸುವುದು ಹೇಗೆ ಎಂದು ಯೋಚಿಸುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಕರ್ಣನು ಪರಶುರಾಮರ ಬಳಿ ವಿದ್ಯೆಯನ್ನ ಕಲಿತುಕೊಂಡು ಶ್ರೇಷ್ಠ ಧನುರ್ಧಾರಿಯಾಗಿ ಹೊರಹೊಮ್ಮುತ್ತಾನೆ. ಆಗ ದುರ್ಯೋಧನನು ಸ್ವಂತ ಲಾಭಕ್ಕಾಗಿ ಕರ್ಣನ ಮಿತ್ರತ್ವವನ್ನು ಪಡೆದುಕೊಳ್ಳುತ್ತಾನೆ. ಇದರಿಂದ ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರಾಗುತ್ತಾರೆ.
ಮಾಡುತ್ತಾರೆ. ಸೂತ ಪುತ್ರನಾಗಿ ಬೆಳೆದಿದ್ದ ಈ ಕರ್ಣನಿಗೆ ಕುರು ಸಾಮ್ರಾಜ್ಯದ ಸಂಪದ್ಭರಿತವಾದ ಅಂಗರಾಜ್ಯಕ್ಕೆ ರಾಜನನ್ನಾಗಿ ಪಟ್ಟಾಭಿಷೇಕವನ್ನ ಮಾಡುತ್ತಾನೆ ಈ ದುರ್ಯೋಧನನು. ಇದರಿಂದ ಕರ್ಣನು ದುರ್ಯೋಧನನ ಕೃತಜ್ಞತೆಗಾಗಿ ಅವನು ಮಾಡುವ ಒಳ್ಳೆಯದು ಕೆಟ್ಟದ್ರಲ್ಲಿ ಮುಂದಾಳತ್ವವನ್ನು ವಹಿಸಿ ಕೊನೆಯವರೆಗೂ ನಾನು ನಿಮಗೆ ವಿಧೇಯನಾಗಿರುತ್ತೇನೆಂದು ವಚನವನ್ನ ನೀಡುತ್ತಾನೆ. ಆನಂತರ ಪಾಂಡವರಿಗೆ ದ್ರೌಪದಿಯೊಂದಿಗೆ ವಿವಾಹವಾಗುತ್ತದೆ. ಅದರಲ್ಲಿಯೂ ಕೂಡ ಈ ದುರ್ಯೋಧನನು ಎಷ್ಟೋ ಪಿತೂರಿಗಳನ್ನ ಮಾಡುತ್ತಾನೆ. ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಮಾಡುವ ಕಾರ್ಯದಲ್ಲಿ ತೊಡಗಿದವನೇ ಈ ದುರ್ಯೋಧನನು. ಆಗ ದ್ರೌಪದಿಯು ಅವಮಾನದಿಂದ ನೋವನ್ನು ಅನುಭವಿಸುತ್ತಾ ದುರ್ಯೋಧನನಿಗೆ ಶಾಪವನ್ನ ನೀಡುತ್ತಾಳೆ. ಆಗ ಜೂಜಿನಲ್ಲಿ ಸೋತಿದ್ದ ಪಾಂಡವರು 12 ವರ್ಷಗಳ ಕಾಲ ವನವಾಸ, 1 ವರ್ಷದ ಅಜ್ಞಾತವಾಸಕ್ಕೆ ಹೊರಡುತ್ತಾರೆ. ಆನಂತರ ವನವಾಸಗಳನ್ನ ಮುಗಿಸಿಕೊಂಡು ಹಸ್ತಿನಾಪುರಕ್ಕೆ ಬಂದು ಕುರುಕ್ಷೇತ್ರ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಈ ಕುರುಕ್ಷೇತ್ರ ಯುದ್ಧವು 18 ದಿನಗಳ ಕಾಲ ನಡೆಯುತ್ತದೆ. 18 ದಿನಗಳಲ್ಲಿ 18 ವ್ಯೂಹಗಳೊಂದಿಗೆ ಈ ಕುರುಕ್ಷೇತ್ರ ಯುದ್ಧವು ನಡೆಯುತ್ತದೆ. ಪಾಂಡವರ ಪಕ್ಷದಲ್ಲಿ ಶ್ರೀಕೃಷ್ಣನು ನಿಂತುಕೊಂಡು ಯುದ್ಧವನ್ನ ಮುನ್ನಡೆಸುತ್ತಾನೆ. ಆಗ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನು, ದ್ರೋಣಾಚಾರ್ಯರು, ಅಭಿಮನ್ಯು ಇನ್ನೂ ಅನೇಕ ಯೋಧರುಗಳು ವೀರಮರಣವನ್ನ ಹೊಂದುತ್ತಾರೆ. ಕೌರವರು ಕೂಡ ಕುರುಕ್ಷೇತ್ರದ 17ನೇ ದಿನ ಆಗುವಷ್ಟರಲ್ಲಿ ಎಲ್ಲರೂ ಕೂಡ ಮರಣ ಹೊಂದಿದರು. ಕುರುಕ್ಷೇತ್ರದ ಕೊನೆಯ ದಿನ ಅಂದ್ರೆ 18ನೇ ದಿನ ಭೀಮ ಹಾಗೂ ದುರ್ಯೋಧನ ನಡುವೆ ಘೋರವಾದ ಯುದ್ಧ ಏರ್ಪಡುತ್ತದೆ. ತುಂಬಾ ಸಮಯದವರೆಗೂ ನಡೆದ ಆ ಯುದ್ಧದಲ್ಲಿ ವಜ್ರ ಶರೀರವನ್ನ ಹೊಂದಿದ್ದ ದುರ್ಯೋಧನನ್ನ ಭೀಮನು ಏನು ಮಾಡಲಾಗುವುದಿಲ್ಲ. ಆಗ ಭೀಮನು ತನ್ನ ಗದೆಯಿಂದ ದುರ್ಯೋಧನ ತೊಡೆಗೆ ಗಟ್ಟಿಯಾಗಿ ಹೊಡೆಯುವುದರಿಂದ ಕೆಳಗೆ ಬಿದ್ದು ಹೋಗುತ್ತಾನೆ. ಮೈತ್ರಿ ಮಹರ್ಷಿಯ ಶಾಪದಿಂದ ಭೀಮನು ದುರ್ಯೋಧನ ತೊಡೆ ಮೇಲೆ ಪ್ರಹಾರ ಮಾಡಿದ ತಕ್ಷಣ ಪ್ರಾಣ ಹೋಗುವ ಪರಿಸ್ಥಿತಿಯಲ್ಲಿರುತ್ತಾನೆ. ಆಗ ದುರ್ಯೋಧನನು ಪ್ರಾಣ ಕಳೆದುಕೊಳ್ಳುವ ಕೊನೆ ಕ್ಷಣದಲ್ಲಿ ಶ್ರೀಕೃಷ್ಣನಿಗೆ 3 ಬಿರುಳುಗಳನ್ನ ತೋರಿಸುತ್ತಾನೆ. ಆಗ ಅಲ್ಲಿದ್ದವರೆಲ್ಲರೂ ಕೂಡ ದುರ್ಯೋಧನಿಗೆ ದಾಹವಾಗಿದೆ ಎಂದು ನೀರು ಆಹಾರವನ್ನ ನೀಡುತ್ತಾರೆ. ಆದ್ರೆ ಶ್ರೀಕೃಷ್ಣನಿಗೆ ದುರ್ಯೋಧನನು ತೋರಿಸಿದ ಈ 3 ಬಿರುಳಿನ ಅರ್ಥ ತಿಳಿಯುತ್ತದೆ. ಆಗ ಶ್ರೀಕೃಷ್ಣನು ದುರ್ಯೋಧನ ತೋರಿಸಿದ 3 ಬಿರುಳುಗಳನ್ನ ನೋಡಿ ಹೀಗೆ ಹೇಳುತ್ತಾನೆ: ದುರ್ಯೋಧನ, ನೀನು ಏನು ಹೇಳಬೇಕೆಂದುಕೊಂಡಿದ್ದೀಯೋ ನನಗೆ ಗೊತ್ತು. ಆದ್ದರಿಂದ ನನ್ನ ಉತ್ತರವನ್ನ ಹೇಳುತ್ತೀನಿ, ಕೇಳು ಎಂದು ಹೇಳುತ್ತಾರೆ. ಮೊದಲನೆಯದು, ಹಸ್ತಿನಾಪುರದ ಸುತ್ತಲೂ ಕೋಟೆಯನ್ನು ನಿರ್ಮಿಸಿದ್ದರೆ ಈ ದಿನ ನಾನು ವಿಜಯವನ್ನ ಸಾಧಿಸಬಹುದಾಗಿತ್ತು ಎಂದುಕೊಳ್ಳುತ್ತಿರುವೆ. ಆದ್ರೆ ನೀನೇನಾದರೂ ಹಾಗೆ ಮಾಡಿದ್ದರೆ ನಾನು ನಕುಲನನ್ನ ಕಳಿಸಿ ಕುದುರೆಗಳಿಂದ ದಾಳಿಯನ್ನ ಮಾಡಿಸಿ ಆ ಕೋಟೆಯನ್ನ ನಾಶ ಮಾಡು ಎಂದು ಹೇಳುತ್ತಿದ್ದೆನು. ನಕುಲನು ಹರಿಯುವ ನೀರಿನಲ್ಲಿ ಪ್ರಯಾಣಿಸಿ ಎಂತಹ ಭದ್ರಾಕೋಟೆಯನ್ನು ಕೂಡ ಭೇದಿಸುವಂತ ನೈಪುಣ್ಯತೆಯನ್ನು ಹೊಂದಿದ್ದನು ಎಂದು ಶ್ರೀಕೃಷ್ಣನು ದುರ್ಯೋಧನಿಗೆ ಹೇಳುತ್ತಾರೆ. ಹಾಗೆ ಎರಡನೇದಾಗಿ, ವಿದುರನನ್ನು ಕರೆತಂದು ಅವನೊಂದಿಗೆ ಹೋರಾಡಿದ್ದರೆ ನಾವು ವಿಜಯವನ್ನ ಸಾಧಿಸಬಹುದಾಗಿತ್ತೇನೋ ಎಂದು ಯೋಚಿಸುತ್ತಿರುವೆ. ಒಂದು ವೇಳೆ ವಿದುರನನ್ನ ನೀನು ಯುದ್ಧಕ್ಕೆ ಇಳಿಸಿದ್ದರೆ ಆತನು ಆಯುಧವನ್ನ ತೆಗೆಯುವಷ್ಟರಲ್ಲಿ ನನ್ನ ಸುದರ್ಶನ ಚಕ್ರವನ್ನ ತೆಗೆದು ನಾನೇ ಸ್ವತಃ ಯುದ್ಧಕ್ಕೆ ನಿಂತು ಬಿಡುವೆ ಎಂದು ಶ್ರೀಕೃಷ್ಣನು ದುರ್ಯೋಧನನಿಗೆ ಹೇಳುತ್ತಾರೆ. ಇನ್ನು ಮೂರನೆಯದು, ಅಶ್ವತ್ಥಾಮನನ್ನು ಸೇನಾಧಿಪತಿಯಾಗಿ ಮಾಡಿದ್ದರೆ ವಿಜಯ ನಮ್ಮದೇ ಆಗುತ್ತಿತ್ತು ಎಂದು ಅಂದುಕೊಳ್ಳುತ್ತಿರುವೆಯಲ್ಲ. ಅವನು ಮಹಾಶಿವನ ಒಂದು ಅವತಾರವಾಗಿರುವ ಕಾರಣ ನೀನು ಹೀಗೆ ಯೋಚಿಸುತ್ತಿರುವೆ. ಆದ್ರೆ ನಾನು ಯುಧಿಷ್ಠಿರನಿಗೆ ಕೋಪ ಬರುವಂತೆ ಮಾಡುತ್ತಿದ್ದೆನು. ಆಗ ಯುಧಿಷ್ಠಿರನ ಕೋಪದ ನೋಟದಿಂದ ಅಶ್ವತ್ಥಾಮನ ಜೊತೆ ಎಲ್ಲವೂ ಕೂಡ ಬೂದಿಯಾಗುತ್ತಿತ್ತು ಎಂದು ಶ್ರೀಕೃಷ್ಣನು ದುರ್ಯೋಧನನಿಗೆ ಹೇಳುತ್ತಾರೆ. ಈ ರೀತಿಯಾಗಿ ಶ್ರೀಕೃಷ್ಣನು ದುರ್ಯೋಧನನ 3 ಬಿರುಳಿನ ಅರ್ಥವನ್ನ ದುರ್ಯೋಧನನಿಗೆ ಉತ್ತರಿಸುತ್ತಾರೆ. ಆಗ ಕೊನೆ ಉಸಿರೆಳೆಯುತ್ತಿದ್ದ ದುರ್ಯೋಧನನಿಗೆ ಇನ್ನು ನೀನು ವಿಶ್ರಾಂತಿಯನ್ನ ತೆಗೆದುಕೋ ಎಂದು ಹೇಳಿ ಶ್ರೀಕೃಷ್ಣನು ಅಲ್ಲಿಂದ ಹೊರಟು ಹೋಗುತ್ತಾರೆ. ಕುರುಕ್ಷೇತ್ರ ಯುದ್ಧವು ಕೂಡ ದುರ್ಯೋಧನನ ಸಾವಿನೊಂದಿಗೆ ಅಂತ್ಯವಾಗುತ್ತದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನ್ನು ನೀಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.